ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ್ದಾರೆ ಖತರ್ನಾಕ್ ದಂಪತಿ. 18 ಕೋಟಿ ಮೌಲ್ಯದ ಚಿನ್ನ, ವಜ್ರ, ಬೆಳ್ಳಿ, ನಗದು ಇವುಗಳನ್ನ ದರೋಡೆ ಮಾಡಿದ್ದಾರೆ. ಬಿಲ್ಡರ್ ಶಿವಕುಮಾರ್ ಎಂಬುವರ ಮನೆಯಲ್ಲಿ ದಂಪತಿ ಕೈಚಳಕ ತೋರಿದ್ದಾರೆ. ಬೆಂಗಳೂರಿನ ಮಾರತ್ತಹಳ್ಳಿಯ ಯಮಲೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆ ಕೆಲಸ ಮಾಡ್ತಾ ಇದ್ದಂತ ದಿನೇಶ್ ಹಾಗೆ ಕಮಲಾ ದಂಪತಿ ಈ ಕೃತ್ಯ ಎಸಗಿದ್ದಾರೆ. 20 ದಿನದ ಹಿಂದಷ್ಟೇ ಕೆಲಸಕ್ಕೆ ಸೇರಿರ್ತಾರೆ ನೇಪಾಳಿ ದಂಪತಿ. 15.5 ಕೆಜಿ ಚಿನ್ನ, ವಜ್ರ, 5 ಕೆಜಿ ಬೆಳ್ಳಿ, 11.5 ಲಕ್ಷ ಹಣ ಇತ್ತು. ಇವೆಲ್ಲವನ್ನ ಕಳವು ಮಾಡಿದ್ದಾರೆ. ಜನವರಿ 25ನೇ ತಾರೀಕು ಮನೆಯಲ್ಲಿ ಯಾರೂ ಇಲ್ಲದಂತ ವೇಳೆ ಕೃತ್ಯ ಎಸಗಿದ್ದಾರೆ. ಯಾರೋ ಹೊರಗಿನವರಲ್ಲ, ಮನೆ ಕೆಲಸ ಮಾಡ್ತಾ ಇದ್ದಂತ ದಂಪತಿ ಒಂದೆರಡಲ್ಲ 18 ಕೋಟಿ ಮೌಲ್ಯದ ಚಿನ್ನವನ್ನ ಎಗರಿಸಿದ್ದಾರೆ. ನೋಡಿ, ಲಾಕ್ ಸಿಸ್ಟಮ್ ಎಲ್ಲ ಇದೆ. ಅದಾಗಿನೂ ಕಳ್ತನ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಇದನ್ನೆಲ್ಲ ಗಮನಿಸ್ತಿದ್ದಿರ್ಬೋದು ಮನೆ ಕೆಲಸದವರು. ಎಲ್ಲಿಡ್ತಾರೆ, ಯಾವ ರೀತಿಯಾಗಿ ಇಡ್ತಾರೆ ಅಂತ ಸಂಪೂರ್ಣವಾಗಿ ಲಾಕರ್ ಅನ್ನ ಮುರಿದು ತೆಗೆದಿದ್ದಾರೆ. 18 ಕೋಟಿ ಮೌಲ್ಯದ ಚಿನ್ನ, ವಜ್ರ, ಬೆಳ್ಳಿ ಇತ್ತು. ಇವುಗಳನ್ನ ದರೋಡೆ ಮಾಡಿದ್ದಾರೆ. 30 ವರ್ಷದಿಂದ ಗಳಿಸಿದ್ದಂತ ಹಣ ಇದು. ಚಿನ್ನ, ಶಿವಕುಮಾರ್ ಅಂತ ಹಾಗೆ ಪತ್ನಿ ಮಾಲಿನಿ ಕೂಡಿಟ್ಟಿರ್ತಾರೆ. 2 ಹೆಣ್ಣು ಮಕ್ಕಳಿದ್ದಾರೆ. ಅವ್ರಿಗಂತ ಮಾಡಿರುವಂತ ಚಿನ್ನಾಭರಣ. ಮನೆಯಲ್ಲಿ ಲಾಕರ್ ಇಲ್ಲ ಅಂತ ತಾಯಿ ಬಳಿ ಇಟ್ಟಿರ್ತಾರೆ 2 ಮಕ್ಕಳು. ಸೊಸೆಯ ಚಿನ್ನಾಭರಣನೂ ಕೂಡ ಮನೆಯಲ್ಲೇ ಇಟ್ಕೊಂಡಿರ್ತಾರೆ ಈ ದಂಪತಿ. 15.5 ಕೆಜಿಯಷ್ಟು ಚಿನ್ನ, ಬೆಳ್ಳಿ, ವಜ್ರಗಳಿರುತ್ತೆ. ನೋಡಿ, 2 ಹೆಣ್ಣು ಮಕ್ಕಳಿದ್ದಾರೆ. ಅವ್ರಿಗೆ ಅಂತ ಚಿನ್ನ ಮಾಡಿಸ್ಕೊಂಡಿರ್ತಾರೆ. ಬಟ್ ಅವ್ರ ಮನೆಯಲ್ಲಿ ಲಾಕರ್ ಇಲ್ಲ ಅನ್ನೋ ಕಾರಣಕ್ಕೆ ಸೇಫ್ ಆಗಿರುತ್ತೆ ಅಂತ ತಂದೆ ತಾಯಿ ಮನೆಯಲ್ಲಿ ಲಾಕರ್ನಲ್ಲಿ ಇಟ್ಬಿಟ್ಟು ಹೋಗಿರ್ತಾರೆ. ಇವಾಗ ಎಲ್ಲವನ್ನೂ ಕಳ್ಕೊಂಡಿದ್ದಾರೆ. 30 ವರ್ಷ ಗಳಿಸಿದ್ದಂಥ ಹಣ, ಚಿನ್ನ, ಬೆಳ್ಳಿ, ವಜ್ರ ಎಲ್ಲವನ್ನ ಮನೆಗೆಲಸದವರು ಕದ್ದೊಯ್ದಿದ್ದಾರೆ. ಮನೆಯಲ್ಲಿ ಲಾಕರ್ ಇಲ್ಲ ಅಂತ ತಾಯಿ ಮನೆಯಲ್ಲಿ ಚಿನ್ನಾಭರಣಗಳನ್ನಿಟ್ಟು ಇದೀಗ ಎಲ್ಲವನ್ನ ಕಳ್ಕೊಂಡಿದ್ದಾರೆ ಇಡೀ ಕುಟುಂಬ. 11 ಕೆಜಿಗೂ ಅಧಿಕ ಚಿನ್ನಾಭರಣ ಇತ್ತು, ಬೆಳ್ಳಿ ಆಭರಣಗಳಿತ್ತು, ಕ್ಯಾಶ್ ಇತ್ತು, ಹಾರ್ಡ್ ಕ್ಯಾಶ್ ಕೂಡ ಇಟ್ಟಿರ್ತಾರೆ. ಇದೆಲ್ಲದರ ಮೌಲ್ಯ ಸುಮಾರು 18 ಕೋಟಿ. ಎಲ್ಲವನ್ನ ದರೋಡೆ ಮಾಡಿಕೊಂಡು ಹೋಗಿದ್ದಾರೆ. ಯಮಲೂರು, ಬೆಂಗಳೂರು ಲಾಕರನ್ನು ಮುರಿದಿರುವಂಥ ದೃಶ್ಯಗಳನ್ನು ಕೂಡ ನಾವು ತೋರಿಸ್ತಾ ಇದ್ವಿ ನಿಮಗೆ. ಸ್ಟ್ರಾಂಗ್ ಆಗಿರ್ತವೆ ಲಾಕರ್ಗಳು, ಅದನ್ನೇ ಮುರಿದು ತೆಗೆದಿದ್ದಾರೆ. ದಿನೇಶ್, ಕಮಲಾ ಅಂತ ನಾವೊಂದು 25 ದಿವಸದಿಂದ ಅವ್ರನ್ನ ಕೆಲಸಕ್ಕೆ ಸೇರಿಸ್ಕೊಂಡಿದ್ದೀವಿ. ಇದು 9 ಮಂತ್ಸಿಂದ ಒಂದು ಮನೆ ನಮ್ಮದು ರಿನೋವೇಷನ್ ನಡೀತಿತ್ತು. ಸೊ ಆಗ ಎಲ್ಲ ಎಲೆಕ್ಟ್ರಿಷಿಯನ್ಸು, ಪೇಂಟರ್ಸು, ಸುಮಾರು ನಾನಾ ಕೆಲಸಗಳಿಗೆ ಬರೋರು, ಹೋಗ್ತಾ ಇರೋರು. ಸೊ ಅದು ನಡೆ ಮಧ್ಯೆ ಒಂದು 7 ತಿಂಗಳ ಹಿಂದಗಡೆ ವಿಕಾಸು, ಅವನ ಹೆಂಡತಿ ಇಬ್ಬರನ್ನು ನೇಪಾಳೀಸ್, ಒಬ್ಬ ರಮೇಶ್, ಲಕ್ಷ್ಮಣ್ ಅಂತ ಇದ್ದಾನೆ, ಅವನು ಬಂದು ಸೇರಿಸ್ದ. ಅವಾಗ ಆಧಾರ್ ಕಾರ್ಡು ಇದೆಲ್ಲ ಕೊಟ್ಟಿದ್ರು. ರಿನೋವೇಷನ್ ನಡೆಯುವಾಗ ಅವರು ಕೆಲಸ ಮಾಡೋರು, ಮಟ್ಟವರು, ನಾನು ಬರ್ತಾ ಇದ್ದೆ, ಹೋಗ್ತಿದ್ದೆ, ಕೆಲಸ ನೋಡ್ತಾ ಇದ್ದೆ. ನಾನು ನಮ್ಮ ತಂಗಿ, ನಮ್ಮ ಮಗಳ ಮನೆಯಲ್ಲೇ ಇದ್ರಿ ಸರ್ಜಾಪುರದಲ್ಲಿ, ಬಂದು ನೋಡ್ತಾ ಇದ್ದೆ. ಸೊ ಅವರು ಪ್ರಾಂಪ್ಟಾಗೆ ಕೆಲಸ ಮಾಡ್ತಾ ಇದ್ರು. ಆಮೇಲೆ ಮನೆ ಪೂಜೆ ಎಲ್ಲ ಮಾಡಿ ಈಗ ಒಂದು 2-3 ಮಂತ್ಸ್ ಆಯಿತು. ಪೂಜೆ ಮಾಡಿ ಕೂಡ ಒಂದು 2 ತಿಂಗಳು ಇದ್ದರು ಅವರು. ಇದ್ದಾದ್ಮೇಲೆ ಸಡನ್ನಾಗಿ ನಾವು ಊರಿಗೆ ಹೋಗ್ಬೇಕು, ನಾವು ಕೆಲಸ ಬಿಡ್ತಿದ್ದೀರಿ ಅಂತ ಹೇಳಿದಾಗ ನಮಗೂ ಕೈಕಾಲು ಓಡೋದಲ್ವಲ್ಲ, ದೊಡ್ಡ ಮನೆ ಇದು. ನಮ್ಮ ಸೊಸೆ ಬೇರೆ ಪ್ರೆಗ್ನೆಂಟ್ ಆಗಿದ್ಲು. ಸೊ ಕೆಲಸದವ್ರು ಯಾರನ್ನ ಬೇಕಮ್ಮ, ನಮಗೆ ಯಾರನ್ನ ಬಿಟ್ಬಿಟ್ಟು ನೀವು ಹೋಗ್ರಿ ಅಂತ ಹೇಳಿದ್ರಿ ನಾವು. ಸರಿ, ಅವ್ರೂ ಯಾರನ್ನೋ ಒಂದು ಇವನು ಕಮಲನೂ ಇವನ್ನ ದಿನೇಶ್ನ ಬಿಟ್ಬಿಟ್ಟು ಅವರು ಹೋದ್ರು. ಅವ್ರ ಪಾಡಿಗೆ ಅವ್ರ ಸಂಬಳ ಎಲ್ಲ ತೊಗೊಂಡು ಹೋದರು. ಯಾವಾಗ ಕೂಡ ನಮ್ಮ ಮಿಸ್ಸಸ್ ಎಲ್ಲ, ನಮ್ಮ ಸಿದ್ದರಾಮ ಅಂತ ನಮ್ಮ ಮನೆ ಸೂಪರ್ವೈಸರ್, ಅವನು ಎಲ್ಲ ನೋಡ್ಕೊತಾನೆ. ಅವನು ಪ್ರತಿಯೊಬ್ಬರದ್ದು ಅವನು ಕೇಳ್ತಾನೆ ಇದ್ದಾನೆ ಡೈಲಿ. ಆಧಾರ್ ಕಾರ್ಡ್ ಬೇಕು ನಿಮ್ಗೆ, ಎಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಬೇಕು, ನಿಮ್ಗೆ ಸಂಬಳ ಹಾಕ್ಬೇಕು. ನಾವು ಆಫೀಸಲ್ಲಿ ಕೂಡ ಅಷ್ಟೇ, ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟ್ ಇಲ್ಲ ಅಂದರೆ ನಾವು ಸಂಬಳ ಕೊಡಲ್ಲ ಯಾರಿಗೂ. ಸೊ ಅಷ್ಟು 22 ದಿವಸದೊಳಗಡೆ ಇದು ಇಷ್ಟೊಂದು ಪ್ಲ್ಯಾನ್ ಮಾಡಿದ್ದಾರೆ. ಅಡುಗೆವಳು ನಮ್ಗೆ ನಂಬಿಕೆನೆ ಆಯಮ್ಮನ ಮೇಲೆ. ಒಂದು 6 ತಿಂಗಳು 7 ತಿಂಗಳಿಂದ ಆಯಮ್ಮನೂ ಕೆಲಸ ಮಾಡ್ತಾ ಇದ್ದಾಳೆ. ಚೆನ್ನಾಗಿ ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾಳೆ. ಅವಳನ್ನ ಡೈವರ್ಟ್ ಮಾಡಿದ್ದಾರೆ. ಅವಳು ಕಮಲಾ ಅನ್ನೋಳು ಇದ್ನಲ್ಲ, ಇವಳು ಏನೋ ತಗೊಬೇಕು ಅಂತ ಈ ಅಮ್ಮ ಹೇಳಿದ್ದಾಳೆ. ಸರಿ ನಡಿ ಹೋಗೋಣ ಅಂಗಡಿಗೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋದಾಗ ಅಲ್ಲಿ 20 ನಿಮಿಷ 30 ನಿಮಿಷ ಇವಳೇನೋ ತೊಗೊಂಡೋಗ್ಬೇಕಾದ್ರೂ ಅಲ್ಲೇ ಫೋನಲ್ಲೇ ಏನೋ ಅಂಗಡಿಯಲ್ಲಿ ಬಿಗ್ ಡೇಯಲ್ಲಿ ಎಲ್ಲ ಕಾನ್ವರ್ಸೇಷನ್ ಕೊಡ್ತಾ ಇದ್ದಾಳೆ ಇಲ್ಲಿರೋರಿಗೆ. ಕರ್ಕೊಂಡು ಹೋಗಿದ ತಕ್ಷಣ ಅವರು ಎಂಟ್ರಿ ಆಗೋರು. ಎಂಟ್ರಿ ಆಗ ಮುಂದೆ ಅವನು ದಿನೇಶನ್ನು ಹೋಗಿ ಹಿಂದೆಗಡೆ ಎಲ್ಲ ಪವರ್ ಆಫ್ ಮಾಡಿದ್ದಾನೆ, UPS ಆಫ್ ಮಾಡಿದ್ದಾನೆ,
ಆಮೇಲೆ ವೈಫೈ ಆಫ್ ಮಾಡಿದ್ದಾನೆ. ಎಲ್ಲ ಆಫ್ ಮಾಡಿದಾದ್ಮೇಲೆ ಅದೇ ಲಾಸ್ಟ್ ಆಫ್ ಮಾಡಾದ್ಮೇಲೆ CCTV ಎಲ್ಲ ಬಂದಾಗ್ಬಿಡುತ್ತೆ. ಸೊ 18 crores ಅಷ್ಟು 32 ವರ್ಷದಿಂದ ನಾವು ಸಂಪಾದನೆ ಮಾಡಿ ಪಾಪ ನಮ್ಮ ಮಿಸ್ಸಸ್ ಕಷ್ಟಪಟ್ಟು ಅವರು ಹೆಂಗಸರು ಬುದ್ಧಿವಂತರು ಮಕ್ಳಿಗೆ ಅದು ಇಬ್ಬರು ಹೆಣ್ಮಕ್ಳಿಗೂ ಭಾಗ ಕೊಡಬೇಕಾಗಿತ್ತು. ಆ ಸಂಡೇ ಕೊಡಬೇಕಾಗಿತ್ತು. ನಾವು ಆ ಸಂಡೇನೆ ಭಾಗ ಮಾಡಬೇಡ, ಅವ್ರದ್ದು ಲಾಕರ್ ಇಲ್ಲ ಮಮ್ಮಿ ಇಲ್ಲೇ ಇರಲಿ ಅಂತ ಹೇಳಿ, ಈ ಲಾಕರ್ನ ಯಾರು ಹೊಡಿತಾರೆ ಅನ್ನೋದು ಒಂದು ನಂಬಿಕೆ, ಆಮೇಲೆ ಇಲ್ಲಿ ಯಾರು ಅಂಥವ್ರು ಬರಲ್ವಲ್ಲ ಅನ್ನೋದು ಒಂದು ನಂಬಿಕೆ ಮೇಲೆ ನಾವು ಸುಮ್ಮನೆ ಆಗಿದ್ರು. ಸೊ ಸಂಡೇ ಇದ್ದಿದ್ರು ಅವ್ರಿಗೆ ಐಫೋನ್ ಕೂಡ 2 ಇತ್ತು. ನಮ್ಮ ಮಗ ಇಬ್ಬರಿಗೂ ಹೆಣ್ಮಕ್ಳಿಗೆ ಕೊಡೋಕ್ಕೆ, ಸೊಸೆಗೊಂದು ಹೆಣ್ಮಗು ಕೊಡೋಕೆ ಕೂಡ ಅವನು ತೆಗೆದು ಇಟ್ಟಿದ್ದ, ಸರ್ಪ್ರೈಸಾಗಿ ಕೊಡಬೇಕು ಅಂತ. ಅದನ್ನು ಎತ್ಬಿಟ್ಟಿದ್ದಾರೆ. ಗೋಲ್ಡ್ ಅಪ್ರಾಕ್ಸಿಮೇಟ್ ಒಂದು 11.5 kgs ಹೋಗಿದೆ. ಸಿಲ್ವರ್ ಒಂದು ಸ್ವಲ್ಪ, ಕ್ಯಾಶ್ ಒಂದು ಸ್ವಲ್ಪ. ನಮ್ಮ ಅತ್ತೆಯವರು ಇಲ್ಲ, ಇವಾಗ ಅತ್ತೆ ಮಾವ ಇಲ್ಲ. ನಾವು ಅವ್ರು ಹೋಗಿ 30 ವರ್ಷ ಆಯಿತು. ಅವ್ರದ್ದೆಲ್ಲ ಸ್ವಲ್ಪ ಇತ್ತು, ನಾವು ಇಟ್ಕೊಂಡಿದ್ವಿ. ಏನಂದರೆ ಅತ್ತೆದು ಅಂದರೆ ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ. ಸರಿ, ನಾವು ಎಲ್ಲ ಕಷ್ಟಪಟ್ಟು ತೊಗೊಂಡಿದ್ದೆಲ್ಲ ಇಟ್ಕೊಂಡಿದ್ವಿ. ಅವರೇ ತುಂಬ ಹಬ್ಬಗಳಲ್ಲಿ ಮದುವೆಗಳಲ್ಲಿ ಹಾಕ್ಕೊಳಕ್ಕೆ ಬೇಕಲ್ವ. ಪ್ರತಿಯೊಂದು 30-40 ವರ್ಷದಿಂದ ನಾವು ಸ್ವಲ್ಪ ಎಲ್ಲ ಸಂಪಾದನೆ ಮಾಡಿದ್ದೆಲ್ಲ. ನಾನು ಜಾಸ್ತಿ ಯಾವುದು ಖರ್ಚು ಮಾಡ್ತಾ ಇರಲಿಲ್ಲ. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವೆಲ್ಲ ಸ್ವಲ್ಪ ಒಡವೆ ತೊಗೋಬೇಕು, ಇಟ್ಕೋಬೇಕು ಅನ್ನೋದು ಇರುತ್ತಲ್ಲ, ಎಲ್ಲ ತೆಗೆದಿಟ್ಕೊಂಡಿದ್ವಿ. ಈಗ ಒಂದು ಭಾನುವಾರ ಬೆಳಿಗ್ಗೆ ಅವರು ಒಂದು 20 ದಿನ ಆಗಿತ್ತು, 25 ದಿನ ಆಗಿತ್ತು ಅವ್ರು ಬಂದು. ಭಾನುವಾರ ಬೆಳಿಗ್ಗೆ ಆ ಥರ ಮಾಡಿದ್ದಾರೆ. ಹೆಣ್ಮಕ್ಳದ್ದು ಮದುವೆ ಎಲ್ಲ ಆಗಿತ್ತು, ಮಗನ ಮದುವೆ ಆಗಿತ್ತು. ಸರಿ, ಎಲ್ಲರಿಗೂ ಅವರಿಬ್ರಿಗೂ ಕೊಟ್ಬಿಡೋಣ ಅಂದರೆ ಅವ್ರಿಗೆ ಅಲ್ಲಿ ಸೇಫ್ಟಿ ಇರಲಿಲ್ಲ. ನಾನು ಲಾಕರ್ ಇಟ್ಕೊಂಡಿಲ್ಲಿ, ನಾನು ಇಟ್ಕೊಂಡಿದ್ದೆ. ದೊಡ್ಡ ಮಗಳದು ಚಿಕ್ಕ ಮಗಳದೆಲ್ಲ ಇಟ್ಕೊಂಡಿದ್ವಿ ನಾವು. ಅಳಿಯಿಂದ ಚಿಕ್ಕ ಅಳಿಯಿಂದ ಎಲ್ಲ ಇಲ್ಲೇ ಇಟ್ಕೊಂಡು ಆಮೇಲೆ ಕೊಟ್ಬಿಡೋಣ ಅಂತ ಈಗ ಒಂದು 5 ಡೇಸಿಂದ 10 ಡೇಸಿಂದ ಅಂದ್ಕೊಳ್ತಾ ಇದ್ದೆ. ನಾನು ಕೊಟ್ಟಿರಲಿಲ್ಲ. ಎಲ್ಲ ಒಡವೆನೂ ನನ್ನ ಹತ್ರನೇ ಇತ್ತು. ಅಳಿಯಂದಿರದು, ಮಕ್ಕಳದು, ಹೆಣ್ಮಕ್ಳದು, ನಂದು, ನಮ್ಮ ಸೊಸೆ ರೀಸೆಂಟಾಗಿ ಸೊಸೆದು ಮದುವೆ ಆಗಿದ್ದೆಲ್ಲ ಇತ್ತು. ನಾವು ಕಷ್ಟಪಟ್ಟು ತಗೊಂಡಿದ್ದು, ಇವಾಗ ಏನೋ ಒಂದು ಸೇವ್ ಮಾಡ್ಕೊಂಡು ತಗೊಂಡಿರ್ತೀವಲ್ಲ. ಬೆಂಗಳೂರಿನಲ್ಲಿ ಕಳ್ಳತನ ನಡೆದಿರುವಂತಹ ಮನೆಯಿಂದ ನಮ್ಮ ಪ್ರತಿನಿಧಿ ರಾಜಪ್ಪ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮಾರತಹಳ್ಳಿ ಸಮೀಪದ ಯಮಲೂರಿನಲ್ಲಿರುವಂತಹ ಬಿಲ್ಡರ್ ಶಿವಕುಮಾರ್ ಅವರ ಮನೆಯಲ್ಲಿ ನೇಪಾಳ ಮೂಲದ ದಿನೇಶ್ ಹಾಗೆಯೇ ಕಮಲಾ ಎನ್ನುವಂತಹ ದಂಪತಿ 18 ಕೋಟಿ ಮೌಲ್ಯದ ಚಿನ್ನಾಭರಣ, ವಜ್ರ, ಬೆಳ್ಳಿ ಸೇರಿದಂತೆ 11.5 ಲಕ್ಷ ನಗದನ್ನ ಕದ್ದು ಪರಾರಿಯಾಗಿರುವಂಥದ್ದು. ಜನವರಿ 25ರಂದು ನಡೆದಂತಹ ಘಟನೆ ಇದು. ಶಿವಕುಮಾರ್ ಹಾಗೇನೆ ಇಡೀ ಕುಟುಂಬ ವಿದೇಶಕ್ಕೆ ಅಂತ ಹೇಳಿ ಪ್ರವಾಸಕ್ಕೆ ತೆರಳಿರ್ತಾರೆ. ಈ ಸಂದರ್ಭವನ್ನ 20 ದಿನದ ಹಿಂದೆ ಬಂದು ಕೆಲಸಕ್ಕೆ ಸೇರ್ಕೊಂಡು ಇದ್ದಂತಹ ಕಮಲಾ ಹಾಗೇನೆ ದಿನೇಶ್ ಅನ್ನುವಂತಹ ನೇಪಾಳ ಮೂಲದ ದಂಪತಿ ಈ ಮನೆಯ ನೆಲ ಮಹಡಿ ಆಗಿರಬಹುದು, ಹಾಗೇನೆ ಮೊದಲ ಮಹಡಿಯಲ್ಲಿದ್ದಂತಹ ಬೆಡ್ರೂಮ್ಗೆ ಹೋಗಿ ಅಲ್ಲಿದ್ದಂತಹ ಲಾಕರ್ ಎಲ್ಲವನ್ನ ಕೂಡ ಕಬ್ಬಿಣದ ಸಲಾಕೆಯಿಂದ ಮೀಟಿ ಅದೆಲ್ಲವನ್ನ ಒಡೆದು ಅಲ್ಲಿದ್ದಂತಹ ಸಾಕಷ್ಟು ಪ್ರಮಾಣದ ಚಿನ್ನಾಭರಣ ಹಾಗೇನೆ ಬೆಳ್ಳಿ ವಸ್ತುಗಳನ್ನ ಕದ್ದು ಪರಾರಿಯಾಗಿರುವಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ 11.5 kg ಅಷ್ಟು ಚಿನ್ನ, 5 kg ಬೆಳ್ಳಿ ಹಾಗೇನೆ 11.5 ಲಕ್ಷ ನಗದನ್ನ ಎಗರಿಸಿ ಸದ್ಯಕ್ಕೆ ಇಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು. ಅಂದ್ರೆ ನೇಪಾಳ ಮೂಲದವರನ್ನ ಕೆಲಸಕ್ಕೆ ಸೇರಿಸ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಪೊಲೀಸರಿಗೆ ಮಾಹಿತಿಯನ್ನ ಕೊಡಬೇಕು, ಅವರ ಒಂದು ಹಿನ್ನೆಲೆಯನ್ನ ವಿಚಾರಿಸಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆ ಈ ಹಿಂದೆಯೇ ಸಾಕಷ್ಟು ಬಾರಿ ವಾರ್ನಿಂಗ್ ಅನ್ನ ಕೊಟ್ಟರು, ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಒಂದಿಷ್ಟು ಮನೆಯ ಮಾಲೀಕರು, ಅಂದ್ರೆ ನೇಪಾಳ ಮೂಲದವರು ಅಂದ್ರೆ ಸಾಕು, ಕಡಿಮೆ ಒಂದು ಸಂಬಳಕ್ಕೆ ಕೆಲಸಕ್ಕೆ ಸೇರ್ಕೊಡ್ತಾರೆ, ಅವ್ರಿಗೆ ಇಲ್ಲೇ ಒಂದು ಇರೋದಕ್ಕೆ ಮನೆಯನ್ನ ಕೊಟ್ಟು ಬಿಟ್ಟಿದ್ದೆ ಆದ್ರೆ ಅವರು ಇಲ್ಲೇ ಉಳ್ಕೊಳ್ತಾರೆ, ಎಲ್ಲೂ ಕೂಡ ಹೋಗೋದಿಲ್ಲ ಅನ್ನುವಂತ ಒಂದೇ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾಗಿ ಅವರನ್ನ ಕೆಲಸಕ್ಕೆ ಸೇರಿಸ್ಕೊಳ್ತಾರೆ. ಅಂದ್ರೆ ಅವರು ಎಲ್ಲವನ್ನ ಕೂಡ ವಾಚ್ ಮಾಡ್ತಾರೆ. ಆದಷ್ಟು ಬೇಗ ಎಲ್ಲವನ್ನ ಕೂಡ ವಾಚ್ ಮಾಡಿ ಸರಿಯಾದಂತಹ ಸಮಯ ಯಾವಾಗ ಸಿಗತ್ತೆ ಅಂತ ಹೇಳಿ ಅವರು ಕಾಯ್ತಾ ಇರ್ತಾರೆ. ಸರಿಯಾದಂತಹ ಸಮಯ ಸಿಕ್ಕಿದೆ ಆದ್ರೆ, ಮನೆಯಲ್ಲಿ ಯಾರು ಇಲ್ಲ ಅನ್ನೋದೇ ಆದ್ರೆ, ಅದು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ. ಅಂದ್ರೆ ದಂಪತಿಗಳಿದ್ರೆ ದಂಪತಿ, ಇಲ್ಲ ಅಂದ್ರೆ ಅವರ ನೇಪಾಳ ಮೂಲದವರು ಬೇರೆ ಏನು ಬೆಂಗಳೂರಲ್ಲಿ ಬೇರೆ ಬೇರೆ ಭಾಗದಲ್ಲಿ ವಾಸ ಇರ್ತಾರೆ, ಅಂಥವ್ರನ್ನ ಫೋನ್ ಮಾಡಿ ಕರೆಸ್ಕೊಂಡು ಈ ರೀತಿಯಾಗಿ ಕೃತ್ಯವನ್ನ ಎಸ್ಕುವಂಥದ್ದು. ಅಂದ್ರೆ ಸದ್ಯಕ್ಕೆ ಇಬ್ರು ದಿನೇಶ್ ಹಾಗೇನೆ ಕಮಲಾ ಅನ್ನುವಂಥ ನೇಪಾಳ ದಂಪತಿ ಅಂತ ಹೇಳಿ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಇವರಿಗೆ ಏನಾದ್ರೂ ಸಾಥನ ಕೊಟ್ಟಿದ್ದಾರಾ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಮಾರತಹಳ್ಳಿ ಠಾಣೆಯಲ್ಲಿ ಘಟನೆಗೆ ಸಂಬಂಧಪಟ್ಟಂತೆ FIR ಕೂಡ ದಾಖಲಾಗಿದ್ದು ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿರುವಂಥದ್ದು. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.
ಪ್ರತಿನಿಧಿ ಶಿವಪ್ರಸಾದ್ ಇದಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ. ಶಿವಪ್ರಸಾದ್, ಕೆಲವೊಂದಷ್ಟು ಡೀಟೇಲ್ಸ್ ಗಳನ್ನ ನಾವು ಗಮನಿಸಿದ್ರೆ ಆತ ಸಿಸಿಟಿವಿಗೆ ಕನೆಕ್ಟ್ ಆಗುವಂತ ಸ್ವಿಚಸ್ ಗಳನ್ನ ಆಫ್ ಮಾಡಿರ್ತಾನೆ, ವೈಫೈ ಗಳನ್ನ ಆಫ್ ಮಾಡಿರ್ತಾನೆ ಅಂತ ಹೇಳಿದ್ರೆ ಕನೆಕ್ಟಿವಿಟಿಯನ್ನ ಸಂಪೂರ್ಣವಾಗಿ ತೆಗೆದಿರ್ತಾನೆ. ಅಲ್ಲೇ ಕೆಲಸ ಮಾಡೋದ್ರಿಂದ ಬಹುಶಃ ಅದೆಲ್ಲವೂ ಕೂಡ ಆತನಿಗೆ ಗೊತ್ತಿರುತ್ತೆ ಅಂತ. ಬಟ್ ಆತನಿಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಗಳೇನಾದ್ರೂ ಸಿಗ್ತಾ ಇದೆಯಾ? ಈ ಹಿಂದೆ ಆತ ಪ್ರೊವೈಡ್ ಮಾಡಿರುವಂತ ID ಕಾರ್ಡ್ಗಳು, ಅದ್ರ ಮುಖಾಂತರ ಆತನ ಮನೆ ಯಾವುದು ಏನು ಅನ್ನೋ ಡೀಟೇಲ್ಸ್ ಗಳು ಗೊತ್ತಾಗ್ತಾ ಇದೆಯಾ ಪ್ರಾಥಮಿಕವಾಗಿ? ಚೈತ್ರ, ಈಗಾಗಲೇ ಮಾರತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯಮಲೂರಿನಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು. ಬಿಲ್ಡರ್ ಶಿವಕುಮಾರ್ ಮನೆಯಲ್ಲೇ ಕೆಲಸವನ್ನು ಮಾಡಿಕೊಂಡಿದ್ದಂಥ ನೇಪಾಳಿ ಮೂಲದವರು ಕೃತ್ಯವನ್ನು ಎಸಗಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗ್ತಿದೆ. ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಬೆಂಗಳೂರಿನಲ್ಲಿ ಪದೇ ಪದೇ ನೇಪಾಳದ ಮೂಲದವರಿಂದ ಈ ಒಂದು ಕೃತ್ಯಗಳು ನಡೀತಿರ್ತಕ್ಕಂಥದ್ದು. ಹಲವು ಬಾರಿ ಪೊಲೀಸರು ಎಚ್ಚರಿಕೆಯನ್ನು ನೀಡಿದ್ರು ಕೂಡ ಅವ್ರು TV9 ಬಳಿಗೆ ಮಾತನಾಡುವಂಥ ಸಮಯದಲ್ಲೂ ಕೂಡ ಶಿವಕುಮಾರ್ ಹೇಳ್ತಿರ್ತದ್ದು, ಅವರ ಬಳಿಯಿಂದ ನಾವು ಆಧಾರ್ ಕಾರ್ಡ್ಗಳನ್ನು ಪಡೆದುಕೊಳ್ಬೇಕಿತ್ತು. ಕಳೆದ 20 ದಿನಗಳ ಹಿಂದೆ ಅಷ್ಟೇ ಬಂದು ಕೆಲಸಕ್ಕೆ ಸೇರಿದ್ರು ಅಂತೇಳಿ ಮಾಹಿತಿಯನ್ನು ನೀಡಿದ್ರು. ಅಂದರೆ ಈ ಹಿಂದೆ ಕಳೆದ 9 ತಿಂಗಳಿನಿಂದ ಕೆಲಸ ಮಾಡಿದಂಥ ದಂಪತಿ ಏನಿದ್ರು, ವಿಕಾಸ್ ಮತ್ತು ಮಾಯಾ ದಂಪತಿ, ಅವರನ್ನು ನಾವು ಕೇಳಿದ್ವಿ, 9 ತಿಂಗಳಿಂದ ನೀವು ಕೆಲಸ ಮಾಡ್ತೀರಿ, ಏಕಾಏಕಿ ಕೆಲಸವನ್ನು ಬಿಟ್ಟು ಹೋದ್ರೆ ಕಷ್ಟ ಆಗುತ್ತೆ, ಮತ್ತು ಬೇರೆಯವ್ರನ್ನ ಕೆಲಸಕ್ಕೆ ಸೇರಿಸ್ಬಿಟ್ಟು ನೀವು ಬಿಟ್ಟು ಹೋಗಿ ಅಂತ ಹೇಳಿದ್ವಿ. ತದನಂತರ ಅವ್ರ ಸಂಬಳವನ್ನೆಲ್ಲ ಪಡೆದುಕೊಂಡು ಈ ಇಬ್ಬರನ್ನ, ಅಂದರೆ ದಿನೇಶ್ ಮತ್ತು ಆಕೆ ಹೇಳಿದಳೆ ಕಮಲಾ ಎಂಬಾಕೆಯನ್ನು ಕರ್ಕೊಂಡು ಬಂದು ಸೇರಿಸಿದ್ರು ಅಂತ ಹೇಳ್ತಿದೆ. ಇವರಿಬ್ಬರಿಗೂ ಕೂಡ ಲಿಂಕ್ ಇದೆ ಅನ್ನೋದ್ರನ್ನ ಇನ್ನಷ್ಟೇ ಪೊಲೀಸರು ಕೂಡ ಪತ್ತೆ ಮಾಡಬೇಕಾಗಿದೆ. ಆದರೆ ನಿಜಕ್ಕೂ ಕೂಡ ನೇಪಾಳದ ಮೂಲದಿಂದ ಬಂದು ಈ ಒಂದು ಕೃತ್ಯವನ್ನು ಎಸಗಿಯನ್ನು ಕಳ್ತನವನ್ನು ಮಾಡ್ತಾರೆ, ಇಲ್ಲಿಂದ ಚಿನ್ನಾಭರಣಗಳನ್ನು ತೆಗೆದುಕೊಂಡಿದ್ದಾರೆ. ಪೊಲೀಸರಿಗೂ ಕೂಡ ಇದು ಸಾಕಷ್ಟು ಚಾಲೆಂಜಿಂಗ್ ಆಗಿ ಮಾರ್ಪಾಡಾಗಿರ್ತಕ್ಕಂಥದ್ದು. ಆ ನೇಪಾಳಕ್ಕೆ ಹೋಗಿ ಅಲ್ಲಿ ರಿಕವರಿ ಮಾಡ್ತಕ್ಕಂಥದ್ದು ಪೊಲೀಸರು ಕೂಡ ಸಾಕಷ್ಟು ಚಾಲೆಂಜಿಂಗ್ ಆಗಿರುತ್ತೆ. ಯಾಕಂದ್ರೆ ಅಲ್ಲಿ ಆ ತನಿಖೆಗೆ ಅವರು ಸಹಕಾರವನ್ನು ನೀಡೋದು ಸಾಕಷ್ಟು ಪ್ರಯಾಸದ ಕೆಲಸ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಪ್ರಯತ್ನವನ್ನು ಪಡ್ತಿದ್ದಾರೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೂಡ ಕಲೆ ಹಾಕಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಮನೆ ಕೆಲಸದ ಆಕೆಯನ್ನು ಕೂಡ ಡೈವರ್ಟ್ ಅನ್ನು ಮಾಡಿ ಆಕೆಯನ್ನು ಕೂಡ ಹೊರಗಡೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಕಮಲಾ ಎಂಬಾಕೆ. ಆ ಬಳಿಕ ಈತ ಏನಿದ್ದಾನೆ, ಈ ಒಂದು 4-5 ಜನ ನೇಪಾಳಿಗರನ್ನು ಕೂಡ ಮನೆಗೆ ಕರೆಸಿಕೊಂಡು ದಿನೇಶ್ ಎಂಬಾತ ಈ ಒಂದು ಕೃತ್ಯವನ್ನು ಎಸಗಿದ್ದಾನೆ. ಅಂದ್ರೆ ಈ ಮನೆಯಲ್ಲಿ ಸಾಕಷ್ಟು ಚಿನ್ನಾಭರಣ ಇತ್ತು ಅನ್ನೋದನ್ನ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಈ ಹಿಂದೆ ಇದ್ದಂತ ವಿಕಾಸ್ ಮತ್ತು ಮಾಯಾ ದಂಪತಿ ಏನಿದ್ರೆ, ಅವರೇನಾದ್ರೂ ಇವರಿಗೆ ಮಾಹಿತಿಯನ್ನು ನೀಡಿದ್ರೆ ಉದ್ದೇಶಪೂರ್ವಕವಾಗಿ ಕೆಲಸವನ್ನ ಬಿಟ್ಟು ಇವರನ್ನು ಕರ್ಕೊಂಡು ಬಂದು ಕೆಲಸಕ್ಕೆ ಸೇರಿಸಿದ್ರೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಕೂಡ ಚುರುಕುಗೊಳಿಸಿರ್ತಾರೆ. ಒಟ್ಟಾರೆಯಾಗಿ ಪ್ರಕರಣವನ್ನು ಗಮನಿಸೋದೇ ಆದರೆ ನೇಪಾಳ ಮೂಲದವರಿಂದ ಬೆಂಗಳೂರಿನಲ್ಲಿ ಪದೇ ಪದೇ ರೀತಿಯ ಕೃತ್ಯಗಳು ನಡೀತಿದ್ರು ಕೂಡ ಮಾಲೀಕರು ಎಚ್ಚೆತ್ತುಕೊಳ್ಳದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದುರಂತ ಅಂತಾನೆ ಹೇಳ್ಬೋದಾಗಿದೆ. ಚೈತ್ರ, ನಿಜ. ಥ್ಯಾಂಕ್ ಯು ಶಿವಪ್ರಸಾದ್ ಮಾಹಿತಿಗಾಗಿ.